ಹಾಯ್ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ನಾನಂತೂ ಚೆನ್ನಾಗಿದ್ದೀನಿ ಆ್ಯಂಡ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಗಮನಿಸ್ತಾ ಇದ್ದಾರೆ, ಇವತ್ತು ನನ್ನ ಮುಂದೆ ಓಪೋ ರೆನೋ ಸೀರೀಸ್ ಒಂದು ಮೊಬೈಲ್ ಇರುವಂಥದ್ದು. ಇದು ನನ್ನ ಹೊಸ ಫೋನ್ ಆ್ಯಂಡ್ ಓಪೋ ರೆನೋ 14 5G ಆಗಿರುವಂಥದ್ದು. ಆ್ಯಂಡ್ ಈ ಒಂದು ಮೊಬೈಲ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಇದು ನನ್ನ ಹೊಸ ಮೊಬೈಲ್ ಆಗಿದೆ. ಇವಾಗ ನೀವು ಕ್ವಾಲಿಟಿ ನೀವು ನೋಡ್ತಾ ಇದ್ದೀರಾ, ಇವಾಗ ನಾನೇನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅದೇ ಮೊಬೈಲಿಂದ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಮೊಬೈಲ್ದು ಫೀಚರ್ಸ್ ಏನೇನಿದೆ, ಆಮೇಲೆ ಸ್ಪೆಸಿಫಿಕೇಶನ್ಸ್ ಏನೇನಿದೆ, ಆಮೇಲೆ ಹೊಸದು ಯುನೀಕ್ ಸ್ಪೆಸಿಫಿಕೇಶನ್ಸ್ ಆಗಿರ್ಬೋದು. ಆಮೇಲೆ ಈ ಒಂದು ಮೊಬೈಲ್ನ ನಾನು ಯಾವೊಂದು ಅಮೌಂಟ್ಗೆ ನಾನು ಪರ್ಚೇಸ್ ಮಾಡಿದ್ದೀನಿ ಅದೇ ಅಮೌಂಟ್ಗೆ ನೀವು ಈ ಒಂದು ಮೊಬೈಲ್ನ ಪರ್ಚೇಸ್ ಮಾಡ್ಬೋದಾ ಇಲ್ವಾ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಆ್ಯಂಡ್ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಯಾರಾದರೂ ಬಂದಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸ್ಪೆಸಿಫಿಕೇಶನ್ಗೆ ಹೋಗಿದ ಮುಂಚೆ ನಾವು ಸೊ ಇನ್ ದ ಬಾಕ್ಸ್ ನಮ್ಗೆ ಏನೇನು ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು ಫಸ್ಟ್ ನೋಡಬೇಡ. ಸೊ ಇನ್ ದ ಬಾಕ್ಸಲ್ಲಿ ನಮಗೆ ಫಸ್ಟ್ ನಮ್ಗೆ ಡೈರೆಕ್ಟಾಗಿ ಒಂದು ಮೊಬೈಲ್ ನೋಡೋಕ್ಕೆ ಸಿಗ್ತಾ ಇದೆ. ಆಮೇಲೆ ಮೊಬೈಲ್ ಆದಮೇಲೆ ನಮಗೆ ಸೇಮ್ ಯೂಸರ್ ಮ್ಯಾನ್ಯಲ್ ಆಗಿರ್ಬೋದು. ಅದಾದಮೇಲೆ ನಮಗೆ ಸೊ ಈ ಒಂದು 80 ವ್ಯಾಟ್ನ ನಮಗೆ ಅಲ್ಟ್ರಾ ಫಾಸ್ಟ್ ಚಾರ್ಜರ್ ಅಡಾಪ್ಟರ್ ಸಿಗ್ತಾ ಇದೆ. ಸೊ ಇದೊಂದು ನಮಗೆ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 20 ನಿಮಿಷ ಇಲ್ಲಾಂದರೆ ಆಲ್ಮೋಸ್ಟ್ ಒಂದು 15-20 ನಿಮಿಷದೊಳಗೆ ಒಂದು ಆಲ್ಮೋಸ್ಟ್ ಬೇಗ 100% ಚಾರ್ಜ್ ಆಗುವಂಥ ಅಲ್ಟ್ರಾ ಫಾಸ್ಟ್ ಚಾರ್ಜರ್ ಒಂದು 80 ವ್ಯಾಟ್ನ ಒಂದು ಸಿಗ್ತಾ ಇದೆ. ಅದೊಂದು ಒಂದು ಒಳ್ಳೆ ವಿಷಯ ಅಂತೀನಿ. ಅದಾದಮೇಲೆ ಒಂದು ಬಿಲ್ಡ್ ಕ್ವಾಲಿಟಿ ಆ್ಯಂಡ್ ಡಿಸೈನ್ಗೆ ನಾನು ಬರೋದಾದರೆ ಆ್ಯಂಡ್ ನಿಮಗೆ ಸೈಡಲ್ಲಿ ನಮ್ಗೆ ಏನು ಸಿಗ್ತಾ ಇದೆ ಅಂತಂದ್ರೆ ಸೊ ಏರೋಸ್ಪೇಸ್ ಗ್ರೇಡ್ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ. ಸೊ ಇದೊಂದು ಮೆಟಲ್ ಫ್ರೇಮ್ ಆಗಿರುವಂಥದ್ದು. ಸೊ ಇದೊಂದು ಬೆಂಕಿ ವಿಷಯ ಅಂತ ಹೇಳ್ತೀನಿ ನಾನು. ಅದಾದ್ಮೇಲೆ ಸೊ ಬ್ಯಾಕಲ್ಲಿ ನಮಗೆ ಗ್ಲಾಸ್ ಮ್ಯಾಟ್ ಫಿನಿಶ್ ಸಿಗ್ತಾ ಇದೆ. ಸೊ ಇದೊಂದು ಒಳ್ಳೆ ವಿಷಯ ಅಂತ ಅಂತೀನಿ. ಸೊ ಯಾಕಂದ್ರೆ ಸೊ ಪ್ರೀವಿಯಸ್ಲಿ ನಾನು ಕಂಡಿರಂಗೆ ಸೊ ನಂದು ಓಲ್ಡ್ ಫೋನ್ ಏನಿತ್ತು ಸೊ ಓಪೋ A53 ಸೀರೀಸ್ ಆಗಿರ್ಬೋದು, ಅದಲ್ಲೆಲ್ಲ ನಮಗೆ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಸಿಗ್ತಾ ಇತ್ತು. ಸೊ ಆ ಒಂದು ಬ್ಯಾಗ್ನ ಇವರು ಒಂದು ಜಸ್ಟ್ ಗ್ಲಾಸ್ ಮ್ಯಾಟ್ ಫಿನಿಶ್ ಬ್ಯಾಕ್ ಆಗಿ ಇವರು ಕನ್ವರ್ಟ್ ಮಾಡಿದ್ದಾರೆ. ಅದೊಂದು ಒಳ್ಳೆ ವಿಷಯ ಅಂತ ಹೇಳ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ನಾವು ಒಂದು ಡಿಸ್ಪ್ಲೇ, ಆಮೇಲೆ ಬ್ರೈಟ್ನೆಸ್ ಬರೋದಾದ್ರೆ ಸೊ ನೆಕ್ಸ್ಟ್ ನಮಗೆ ಡಿಸ್ಪ್ಲೇ ನಮಗೆ 6.83 ನಮಗೆ ಸೊ 1.5 ಆಮೇಲೆ ಡಿಸ್ಪ್ಲೇ ಸಿಗ್ತಾ ಇದೆ. ಸೊ ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ತೀನಿ. ಅದಾದ್ಮೇಲೆ ಪ್ರೊಸೆಸರ್ ಗೋಣ. ಸೊ ಪ್ರೊಸೆಸರ್ ನಮಗೆ ಇದರಲ್ಲಿ ಸೊ MediaTek Dimensity ಅವ್ರದ್ದು 8350 ಸೊ 8350 ನಮಗೆ ಪ್ರೊಸೆಸರ್ ಸಿಗ್ತಾ ಇದೆ. ಇದರದ್ದು ನಾನು ಅಂತುತು ಸ್ಕೋರು ಮತ್ತೆ ಸ್ಪೀಡ್ನೆಸ್ ಮತ್ತೆ ಸ್ಮೂತ್ನೆಸ್ ಚೆಕ್ ಮಾಡಿದಂಗೆ ಸುಮಾರು ನನಗೆ ಅಂತುತು ಸ್ಕೋರ್ ಬಂದು 14 ಲಕ್ಷದವರೆಗೆ ನನಗೆ ರೀಚ್ ಆಗ್ತಾ ಇದೆ. ಸೊ ಇದರಲ್ಲೇ ನಮ್ಗೆ ಗೊತ್ತಾಗುತ್ತೆ ಸೊ ಪ್ರೊಸೆಸರ್ ಎಷ್ಟು ಸ್ಪೀಡ್ ಇದೆ. ಸೊ ನಾರ್ಮಲ್ ಯೂಸರ್ ಆಗಿ ಒಂದು ಸ್ಪೀಡ್ ಆಗಿ ಒಂದು ಕೆಲಸ ಮಾಡುವಂಥದ್ದು ನಮ್ಮ ಒಂದು ಫೋನ್ ಆಗಿರುವಂಥದ್ದು. ಸೊ ಆಸ್ ಎ ನೀವು ಸಪೋಸ್ ಗೇಮರ್ ಆಗಿದ್ರೆ ಅಲ್ಲೂ ಕೂಡ ನಿಮಗೆ ಒಂದು ಒಳ್ಳೆ ಸ್ಪೀಡ್ ಆಮೇಲೆ ಒಂದು ರೇಂಜ್ನ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಅಂಡ್ ನೆಕ್ಸ್ಟ್ ಬಂದು ನಾವು ಕ್ಯಾಮ್ರಾ ಸ್ಪೆಸಿಫಿಕೇಶನ್ ಕೊಡೋಣ. ಸೊ ಕ್ಯಾಮ್ರಾ ಸ್ಪೆಸಿಫಿಕೇಶನ್ಸ್ ಅಲ್ಲಿ ನಮಗೆ ಒಂದು ಟ್ರಿಪಲ್ ಕ್ಯಾಮ್ರಾ ಒಂದು ಸಿಗ್ತಾ ಇರೋಂಥದ್ದು. ಸೊ ಟ್ರಿಪಲ್ ಕ್ಯಾಮ್ರಾದಲ್ಲಿ ನಮಗೆ 50 MP ಟ್ರಿಪಲ್ ಕ್ಯಾಮ್ರಾ ಒಂದು ಸಿಗ್ತಾ ಇರೋಂಥದ್ದು. ಅದರಲ್ಲಿ ಫಸ್ಟ್ ಬಂದು ನಮಗೆ ಮೈನ್ ಕ್ಯಾಮ್ರಾ. ಸೊ ಮೈನ್ ಕ್ಯಾಮ್ರಾ ನಮಗೆ 50 MP ಸಿಗ್ತಾ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಒಂದು ಟೆಲಿಫೋಟೋ ಕ್ಯಾಮ್ರಾ. ಸೊ ಟೆಲಿಫೋಟೋ ಕ್ಯಾಮ್ರಾದಲ್ಲಿ ನಮಗೆ 50 MP ಸಿಗ್ತಾ ಇರೋಂಥದ್ದು. ಸುಮಾರು ಒಂದು 120 ಸೊ 120 ಅಲ್ಲ ಏನು ಎಕ್ಸ್ ತನಕ ನೀವು ಏನೋ ಝೂಮ್ ಮಾಡುವಂಥದ್ದು. ಸೊ 120x ಅದರಲ್ಲೂ ನಿಮಗೆ ಸಪೋಸ್ ಝೂಮ್ ಮಾಡ್ಬಿಟ್ಟು ನೀವು ಸಪೋಸ್ ಫೋಟೋ ತೆಗೆಯೋದಾದ್ರೆ ಅದು ನಿಮ್ಗೆ 50 MP ಸಿಗ್ತಾ ಇರೋಂಥದ್ದು. ಅದಾದ್ಮೇಲೆ ನೆಕ್ಸ್ಟ್ ಬಂದು ಸೆಲ್ಫಿ ಕ್ಯಾಮ್ರಾ. ಸೊ ನೆಕ್ಸ್ಟ್ ಬಂದು ಆಲ್ಮೋಸ್ಟ್ ಫ್ರಂಟ್ ಕ್ಯಾಮ್ರಾ ಕೂಡ ನಿಮಗೆ 50 MP ಸಿಗ್ತಾ ಇರೋಂಥದ್ದು. ಇದೊಂದು ಬೆಂಕಿ ವಿಷಯ ಅಂತ ಹೇಳ್ತೀನಿ. ಯಾಕಂದ್ರೆ ಆಲ್ ಕ್ಯಾಮ್ರಾ ನಿಮಗೆ ಎವ್ರಿ ಒಂದು ಮೆಗಾ ಪಿಕ್ಸೆಲ್ ಏನಿದೆ ಆ ಒಂದು 50 MP ಎಲ್ಲ ನಿಮಗೆ ಬ್ಯಾಲೆನ್ಸ್ಡ್ ಇದೆ. ಇದೊಂದು ನನಗೆ ತುಂಬಾ ಇಷ್ಟ ಆಯ್ತು ಮತ್ತು ಬೆಂಕಿ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಒಂದು ಕ್ಯಾಮ್ರಾ ಸಿಸ್ಟಮ್ನ ನೀವು ಸಪೋಸ್ ಐಫೋನ್ ಜೊತೆ ನೀವು ಕಂಪ್ಯಾರಿಸನ್ ಮಾಡ್ತೀರಾ ಅಂತಂದ್ರೆ ಸೊ ಮೇನ್ ಕ್ಯಾಮ್ರಾ ಅವರು 50 MP ಕೊಟ್ಟಿರ್ಬೋದು, ಆದ್ರೆ ಫ್ರಂಟ್ ಕ್ಯಾಮ್ರಾದಲ್ಲಿ ಅವರು ಕಮ್ಮಿ ಮಾಡಿರ್ತಾರೆ ಯಾವಾಗ್ಲೂ. ಇಲ್ಲಾಂದ್ರೆ ಒಂದು 38 MP ಆಗಿರ್ಬೋದು ಅವ್ರ ಒಂದು 40 MP ಆಗಿರ್ಬೋದು, ಈ ತರ ಕಮ್ಮಿ ಮಾಡಿರ್ತಾರೆ. ಆದ್ರೆ ಈ ಒಂದು ರೆನೋ ಸೀರೀಸ್ ಅಲ್ಲಿ ಓಪೋದವರು ಆಲ್ಮೋಸ್ಟ್ ಟ್ರಿಪಲ್ ಕ್ಯಾಮ್ರಾನ ಕೂಡ ಅವರು ಬ್ಯಾಲೆನ್ಸ್ ಮಾಡಿದ್ದಾರೆ. ಸೊ ಇದನ್ನು ತುಂಬಾ ಇಷ್ಟ ಆಯ್ತು ನನಗೆ. ಆಮೇಲೆ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಸೊ ಇದೊಂದು ಸಿಗ್ತಾ ಇದೆ ನಮಗೆ, OIS ಸ್ಟೆಬಿಲಿಟಿ ಸಿಗ್ತಾ ಇದೆ. ಅಂಡ್ ನಾನು ಕೆಲವೊಂದು ಫೋಟೋಸ್ನ ತೆಗೆದಿದ್ದೀನಿ. ಸೊ ನೀವು ಹಂಗೆ ಚೆಕ್ ಮಾಡ್ಕೊಬೋದು. ಈ ಒಂದು ಅಲ್ಟ್ರಾ ವೈಡ್ ಆಂಗಲ್ ಆಗಿರ್ಬೋದು, ಅದಾದ್ಮೇಲೆ ನೈಟ್ ಮೋಡಲ್ ಕೂಡ ಕೆಲವೊಂದು ಪಿಕ್ಚರ್ಸ್ನ ನಾನು ತೆಗೆದಿದ್ದೀನಿ. ಸಖತ್ ಕ್ಲಾರಿಟಿಯಾಗಿ ಬಂದಿದೆ. ಈ ಒಂದು ಕ್ಯಾಮ್ರಾ ಫೀಚರ್ಸ್ ನಂಗಂತೂ ತುಂಬಾ ಇಷ್ಟ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಬರೋದಾದ್ರೆ ಒಂದು ಎ ಫೀಚರ್ಸ್ ಬಗ್ಗೆ ಹೋಗೋಣ ನಾವು. ಸೊ ಇನ್ಬಿಲ್ಟ್ ಎ ಫೀಚರ್ಸ್ ಹೊಂದಿರೋ ಅಂತ ಒಂದು ಫೋನ್ ಇದು. ಸೊ ಇನ್ಬಿಲ್ಟ್ ಎ ಫೀಚರ್ಸ್ ಅಲ್ಲಿ ನಮಗೆ ಈ ಒಂದು AI ರೀಕಂಪೋಸ್ ಆಗಿರ್ಬೋದು, ಆಮೇಲೆ AI
ಸೊ ಬ್ಯಾಕ್ಗ್ರೌಂಡ್ ಅಲ್ಲಿ ಈ ಒಂದು ಪೀಪಲ್ ರಿಮೂವರ್ ಆಗಿರ್ಬೋದು. ಸಪೋಸ್ ಬ್ಯಾಕ್ಗ್ರೌಂಡ್ ಅಲ್ಲಿ ಏನೋ ಡಿಸ್ಟರ್ಬೆನ್ಸ್ ಇರುತ್ತೆ, ಸೊ ಅದನ್ನ ರಿಮೂವ್ ಮಾಡೋಂಥದ್ದಾಗಿರ್ಬೋದು. ಅದಾದ್ಮೇಲೆ ಏನ್ ಪರ್ಫೆಕ್ಟ್ ಶಾಟ್ ಅಂತ ಅಂತೀವಿ. ಅದಾದ್ಮೇಲೆ ಸಪೋಸ್ ಕ್ಲಾರಿಟಿನ ಎನ್ಹಾನ್ಸ್ ಮಾಡೋದಾಗಿರ್ಬೋದು. ಈಗ ನಾವು ಅಲ್ಲಿ ಸಪೋಸ್ ಏನೋ ಒಂದು ದರ್ ಬಂದಿರುತ್ತೆ, ಆ ಒಂದು ಎನ್ಹಾನ್ಸ್ ಮಾಡೋದಾಗಿರ್ಬೋದು, ಫೋಟೋ ಒಂದು ಕ್ವಾಲಿಟಿನ ಎನ್ಹಾನ್ಸ್ ಮಾಡೋದಾಗಿರ್ಬೋದು. ಸೊ ಇವನ್ ನಮಗೆ ಆಲ್ಮೋಸ್ಟ್ ಎಲ್ಲ ಒಂದು ಫೀಚರ್ಸ್ ಆಗಿರ್ಬೋದು ಇನ್ಬಿಲ್ಟ್ ಸಿಗ್ತಾ ಇದೆ. ಇದೊಂದು ನಂದು ಖುಷಿ ವಿಷಯ ಅಂತ ಅಂತೀನಿ. ಅದಾದ್ಮೇಲೆ ನೆಕ್ಸ್ಟ್ ಬಂದು ನಾವು ಬ್ಯಾಟ್ರಿ ಬ್ಯಾಕಪ್ ಹೋಗೋಣ. ಬ್ಯಾಟ್ರಿ ಬ್ಯಾಕಪ್ ನಮಗೆ ಈ ಒಂದು ರೆನೋ ಸೀರೀಸ್ 14 ಅಲ್ಲಿ ನಮಗೆ 6000 mAh ಬ್ಯಾಟ್ರಿ ಸಿಗ್ತಾ ಇದೆ. ಆಲ್ಮೋಸ್ಟ್ ನಿಮಗೆ ಒಂದು ಪವರ್ಫುಲ್ ಆದ ಬ್ಯಾಟ್ರಿ. ಅಂಡ್ ನೆಕ್ಸ್ಟ್ ನಾವು ಸ್ಪೀಕರ್ಸ್ ಬಗ್ಗೆ ಮಾತಾಡೋಕೆ ಹೋದ್ರೆ, ಸೊ ಈ ಒಂದು ಫೋನ್ ನಮಗೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ಸ್ ನೋಡೋದಿಗೆ ಸಿಗ್ತಾ ಇದೆ. ಸೊ ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದು ಲೆವೆಲ್ಗೆ, ಒಂದು ರೇಂಜ್ಗೆ ಒಂದು ಹೈಯೆಸ್ಟ್ ಪಿಚ್, ಹೈಯೆಸ್ಟ್ ವಾಲ್ಯೂಮ್, ಸೊ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಸೊ ತುಂಬಾ ಒಂದು ಜೋರಾಗಿ ಕೇಳಿಸುತ್ತೆ. ಅದಾದ್ಮೇಲೆ ಈ ಒಂದು ಮೊಬೈಲ್ ನಮಗೆ IP66, IP68 ಅಂಡ್ IP69 ರೇಟಿಂಗ್ ನ ವಾಟರ್ ರೆಸಿಸ್ಟೆಂಟ್ ಕೂಡ ಹೌದು. ಸೊ ಡಸ್ಟ್ ರೆಸಿಸ್ಟೆಂಟ್ ಕೂಡ ಹೌದು. ಸಪೋಸ್ ಒಂದು ಜಸ್ಟ್ ಸಣ್ಣದಾಗಿ ಒಂದು ನೀರಾಗಿರ್ಬೋದು ಆರ್ ವಾಟರ್ ಡ್ರಾಪ್ಲೆಟ್ಸ್ ಆಗಿರ್ಬೋದು, ಸಪೋಸ್ ಬಿದ್ರೂ ಅಂಡ್ ಏನೂ ಆಗಲ್ಲ. ಅದಾದ್ಮೇಲೆ ಈ ಒಂದು ಮೊಬೈಲ್ಗೆ ಅಂಡ್ OS ಅಪ್ಗ್ರೇಡ್ಗೆ ನಾವು ಬರೋದಾದ್ರೆ 3 years of OS ಅಪ್ಗ್ರೇಡ್ ಬಿಟ್ಟಿದ್ದಾರೆ. 3 years of OS ಅಪ್ಗ್ರೇಡ್ ತನಕ ನಮಗೆ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ 3 years ತನಕ ನಮಗೆ ಸೆಕ್ಯೂರಿಟಿ ಪ್ಯಾಚ್ ಕೂಡ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ColorOS 16 ಇದೆ, ಆರ್ 17 ಆಗಿರ್ಬೋದು ಆರ್ 18 ಆಗಿರ್ಬೋದು. ಸೊ 3 ವರ್ಷದ 3 years ಒಳಗೆ ಏನೇನು OS ಅಪ್ಗ್ರೇಡ್ ಬರುತ್ತೆ ಅದೆಲ್ಲ ಈ ಒಂದು ಮೊಬೈಲ್ ಅಲ್ಲಿ ಅಪ್ಡೇಟ್ ನೋಡೋದಕ್ಕೆ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಅದಾದ್ಮೇಲೆ ಈ ಒಂದು ಫೋನ್ ನಾನು 35K ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಸಪೋಸ್ ನೀವೇನಾದ್ರೂ ಒಂದು ರೇಂಜ್ ಅಲ್ಲಿ 35K ಇಂದ 38K, 35,000 ಇಂದ 38,000 ಒಳಗೆ ಒಂದು ಮಿಡ್ ರೇಂಜ್ ಫೋನ್, ಒಂದು ಆಲ್ರೌಂಡರ್, ಒಂದು ನನಗೆ ಕ್ಯಾಮೆರಾ ಸ್ಪೆಸಿಫಿಕೇಶನ್ಸ್ ಇರಬೇಕು, ಅದಾದ್ಮೇಲೆ ಒಂದು ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ ಇರಬೇಕು, ಅದಾದ್ಮೇಲೆ ಒಂದು ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ಸ್, ಅದಾದ್ಮೇಲೆ ಒಂದು ಒಳ್ಳೆ ಕ್ವಾಲಿಟಿ ಅಂಡ್ ಡಿಸೈನ್ ಅನ್ನೋನ ನಾನು ಒಂದು ಸರ್ಚ್ ಮಾಡ್ತಾ ಇದ್ದೀನಿ ಅಂತಂದ್ರೆ Oppo Reno ಸೀರೀಸ್ ನಿಮಗೆ ಒಂದು ಬೆಸ್ಟ್ ಚಾಯ್ಸ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಒಂದು ಹಿಂದೆಯಿಂದ ನೀವು ನೋಡಿದ್ರೆ ಸೇಮ್ ಐಫೋನ್ ತರ ಒಂದು ಪ್ರೀಮಿಯಂ ಫೀಲ್ ಕೊಡುತ್ತೆ ನಮಗೆ. ಸೊ ನಾನು ಪರ್ಚೇಸ್ ಮಾಡಿರೋದು ಬಂದು ಫಾರೆಸ್ಟ್ ಗ್ರೀನ್ ಕಲರು. ಇದೊಂದು ಈ ಒಂದು ಕಲರ್ ನಮಗೆ ಒಂಥರ ಪ್ರೀಮಿಯಂ ಲುಕ್ ಕೊಡುತ್ತೆ. ಸೊ ಈ ಒಂದು ರೇಂಜ್ಗೆ ಒಂದು ಬೆಸ್ಟ್ ಚಾಯ್ಸ್ ಅಂತ ನಾನು ಹೇಳ್ತೀನಿ. ಅಂಡ್ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋದಲ್ಲಿ Oppo Reno 14 ಸೀರೀಸ್ದು ಅಂಡ್ 5G ಮೊಬೈಲ್ದು ನಾನು ಸಂಪೂರ್ಣವಾದ ಮಾಹಿತಿನ ನಿಮ್ಗೋಸ್ಕರ ತಿಳಿಸ್ಕೊಟ್ಟಿದ್ದೀನಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಅಂಡ್ ಸಪೋಸ್ ನನ್ನ ಚಾನಲ್ನ ಯಾರು ಹೊಸದಾಗಿ ಈ ವಿಡಿಯೋನ ನೀವು ಸಪೋಸ್ ನೋಡ್ತಾ ಇದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ನಾನು ಹೇಳ್ತೀನಿ. ಅಂಡ್ ಮತ್ತೆ ಸಿಗ್ತೀನಿ ಹೊಸ ಟಾಪಿಕ್ ಜೊತೆ ಈ ವಿಷಯ ನಿಮ್ಮೊಂದಿಗೆ ಮತ್ತೆ ಬರ್ತಾನೆ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್.